ಸೋತರು ಯೋಗೇಶ್ವರ್ ಮೇಲೆ ನಿಖಿಲ್ ರೋಷಾಗ್ನಿ. ಸಿಪಿ ಯೋಗೇಶ್ವರ್ ಅಂದ್ರೆ ನಿಗಿ ಕೆಂಡ ಕಾರ್ತಾ ಇದ್ದಾರೆ ನಿಖಿಲ್. ಅಧಿಕಾರ ಕೊಟ್ಟ ಪಕ್ಷಕ್ಕೆ ದ್ರೋಹ ಬಗೆದಿದ್ದು ಯೋಗೇಶ್ವರ್. ಸೋತ್ರು ಯೋಗೇಶ್ವರ್ನ ಬಿಜೆಪಿಯವರು ಎಂಎಲ್ಸಿ ಮಾಡಿದ್ರು. ಆ ಕೃತಜ್ಞತೆ ಸಿಪಿ ಯೋಗೇಶ್ವರ್ಗೆ ಇಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. 5 ತಿಂಗಳ ಹಿಂದೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಕಾಂಗ್ರೆಸ್ ಸೇರಿದ್ರು. ಪ್ಯಾಕೇಜ್ಗೋಸ್ಕರ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಸಿಪಿ ಯೋಗೇಶ್ವರ್ ಒಬ್ಬ ಟಿಆರ್ಪಿ ಸ್ಟಾರ್ ಅಂತ ಕಿಡಿಕಾರಿದ್ದಾರೆ ನಿಖಿಲ್. ನಾನು ಪಲಾಯನ ಮಾಡಲ್ಲ, ಓಡಿ ಹೋಗಲ್ಲ, ಇಲ್ಲೇ ಇರ್ತೇನೆ, ನಾನು ಎದೆಗುಂದಿಲ್ಲ, ಸುಮ್ಮನೆ ಅಂತೂ ಕೂರೋದಿಲ್ಲ ಅಂತ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಈ ಬಾರಿಯ ಬೈ ಎಲೆಕ್ಷನ್, ಚನ್ನಪಟ್ಟಣದ ಬೈ ಎಲೆಕ್ಷನ್ ಎಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಅಂತ ಹೇಳಿ. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಅಂತ ಹೇಳಲಾಗ್ತಾ ಇದ್ರು ಕೂಡ ಪ್ರತಿಷ್ಠೆಯ ಕದನ ನಡೀತಾ ಇದ್ದದ್ದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ. ಶತಾಯಗತಾಯ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಹೋರಾಟವನ್ನ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಫೈನಲಿ ಬಿಜೆಪಿಯಿಂದ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಂತ ಸಿಪಿ ಯೋಗೇಶ್ವರ್ಗೆ ಅಲ್ಲಿನ ಮತದಾರ ಪ್ರಭುಗಳು ಮಣೆ ಹಾಕ್ತಾರೆ. ಇದರಿಂದ ಸಹಜವಾಗಿ ನಿಖಿಲ್ ಅವರಿಗೆ ಸತತ 3ನೇ ಸೋಲಾಗುತ್ತೆ. ಇದು ನುಂಗಲಾರದ ತುತ್ತಾಗ್ಬಿಡುತ್ತೆ ಕುಮಾರಸ್ವಾಮಿ ಅವರಿಗೆ. ಇದೆಲ್ಲದರ ನಡುವೆ ಒಂದು ದೊಡ್ಡ ಸಮಾವೇಶದ ಮುಖೇನ ಇಲ್ಲಿ ಶತ್ರುಗಳಿಗೆ ತಿರುಗೇಟನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ದಳಪತಿಗಳು. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಮೇಲೆ ಕೆಂಡ ಕಾರಿದ್ದಾರೆ. ಅಧಿಕಾರ ಕೊಟ್ಟ ಪಕ್ಷಕ್ಕೆ ದ್ರೋಹ ಬಗೆದಿದ್ದು ಯೋಗೇಶ್ವರ್. ಅಂದ್ರೆ ಸೋತ್ರು ಯೋಗೇಶ್ವರ್ನ ಬಿಜೆಪಿಯವರು ಎಂಎಲ್ಸಿ ಮಾಡಿ ಕೂರಿಸಿದ್ರು. ಆ ಕೃತಜ್ಞತೆ ಸಿಪಿ ಯೋಗೇಶ್ವರ್ಗೆ ಇಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. 5 ತಿಂಗಳ ಹಿಂದೆ ಪೂರ್ವ ಸಿದ್ಧತೆ ಮಾಡಿಕೊಂಡೇ ಕಾಂಗ್ರೆಸ್ ಸೇರಿದ್ದಾರೆ ಇವರು. ಪ್ಯಾಕೇಜ್ಗೋಸ್ಕರ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಸಿಪಿ ಯೋಗೇಶ್ವರ್ ಒಬ್ಬ ಟಿಆರ್ಪಿ ಸ್ಟಾರ್ ಅಂತ ಕಿಡಿಕಾರಿದ್ದಾರೆ ನಿಖಿಲ್. ನಾನು ಪಲಾಯನ ಮಾಡಲ್ಲ, ಓಡಿ ಹೋಗೋದಿಲ್ಲ, ಇಲ್ಲೇ ಇರ್ತೇನೆ, ನಾನು ಎದೆಗುಂದಿಲ್ಲ, ಸುಮ್ಮನೆ ಅಂತೂ ಕೂರೋದಿಲ್ಲ ಅಂತ ಹೇಳಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲಿಗೆ ಲೋಕಸಭೆ ಚುನಾವಣೆಗೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾರೆ. ಮಂಡ್ಯದಲ್ಲಿ ಸುಮಲತಾ ಅವರ ವಿರುದ್ಧ ಸೋಲ್ತಾರೆ. ಅದಾದ ನಂತರ ರಾಮನಗರಕ್ಕೆ ಬರ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಸೋಲ್ತಾರೆ. 2ನೇ ಸೋಲಾಗುತ್ತೆ. ಇನ್ನು ಈ ಬಾರಿ ಎಲ್ಲೋ ಒಂದ್ ಕಡೆ ಎಲ್ಲರೂ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ತಮ್ಮ ಪುತ್ರನನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ. ಆದ್ರೆ ಕುಮಾರಸ್ವಾಮಿ ಅವರು ಕಡೆಯ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಬಿಡ್ತಾರೆ. ಅಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರ ಸೋಲ್ತಾರ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ಶುರುವಾಗ್ಬಿಡುತ್ತೆ ಮತ್ತು ಚನ್ನಪಟ್ಟಣದ ಚಿತ್ರಣ ಬದಲಾಗಿ ಹೋಗ್ಬಿಡುತ್ತೆ. ಆದ್ರೂ ಕೂಡ ಫೈನಲಿ ಮತದಾನ ಆದ ನಂತರ ಎಲ್ಲೊಂದ್ ಕಡೆ ನಿಖಿಲ್ ಅವರೇ ಗೆಲ್ತಾರೆ ಅನ್ನೋ ನಿಟ್ಟಿನಲ್ಲಿ ವರದಿಗಳು ಬರೋದಕ್ಕೆ ಶುರುವಾಗ್ತವೆ. ಆದ್ರೆ ಫಲಿತಾಂಶ ಬಂದ ದಿನವೇ ಗೊತ್ತಾಗಿದ್ದು ನಿಖಿಲ್ ಕುಮಾರಸ್ವಾಮಿ ಸೋತ್ ಹೋಗಿದ್ದಾರೆ ಅಂತ ಹೇಳಿ. ಅಂದ್ರೆ ನಿಖಿಲ್ಗೆ 3ನೇ ಸೋಲಾಗುತ್ತೆ ಮತ್ತು ದೊಡ್ಡ ಮಟ್ಟದಲ್ಲಿ ಇದು ನಿರಾಸೆಯಾಗುತ್ತೆ. ಆದ್ರೆ ಈಗ ಮಾತ್ರ ಅವರು ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸಿಪಿ ಯೋಗೇಶ್ವರ್ ಅವರ ವಿರುದ್ಧ, ಜೊತೆಗೆ ನಾನು ಎಲ್ಲೂ ಕೂಡ ಪಲಾಯನ ಮಾಡಲ್ಲ, ಓಡಿ ಹೋಗಲ್ಲ, ಇಲ್ಲೇ ಇರ್ತೇನೆ, ನಾನು ಎದೆಗುಂದಿಲ್ಲ, ಸುಮ್ಮನೆ ಅಂತೂ ಕೂರೋದಿಲ್ಲ ಅಂತ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ನಿಲ್ದೇನೆ ಮಗನ್ ನಿಲ್ಸಿ ರಣಹೇಡಿತನ ಪ್ರದರ್ಶನ ಮಾಡಿದ್ದಾರೆ ಅನ್ನೋ ಮಾತಾಡಿದ್ದಾರೆ. ರಣಹೇಡಿ ಯಾರು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಗೊತ್ತಾಗಿದೆ. ಸನ್ಮಾನ್ಯ ಕುಮಾರಣ್ಣವರು ಈಗ ತಾನೇ ಮಾತನಾಡಬೇಕಾದ್ರೆ ಅವ್ರ ಮಾತನ್ನ ಹೇಳಿದ್ರು. 4-5 ತಿಂಗಳುಗಳ ಹಿಂದೆನೆ ಪೂರ್ವ ತಯಾರಿಗಳು, ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ಸಚಿವ ಸ್ಥಾನವನ್ನು ಕೊಟ್ಟು, ವಿಧಾನ ಪರಿಷತ್ನ ಸದಸ್ಯ ಸ್ಥಾನವನ್ನು ಕೊಟ್ಟು, ಗೌರವವನ್ನು ಕೊಟ್ಟು ನಡೆಸ್ಕೊಂಡಿರ್ತಕ್ಕಂಥ ಪಕ್ಷವನ್ನು ತ್ಯಜಿಸಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ 2 ಚಿಹ್ನೆಯಲ್ಲಾದರೂ ಸರಿ ನಿಮಗೆ 2 ಪಕ್ಷಗಳು ಟಿಕೆಟನ್ನು ಕೊಡ್ತೇವೆ ಚುನಾವಣೆಯಲ್ಲಿ ಅಂತ ಅಂದರೂ ಕೂಡ ಕೊನೆಯ ಹಂತದಲ್ಲಿ ಪ್ಯಾಕೇಜ್ಗೋಸ್ಕರ ಹೋಗಿರ್ತಕ್ಕಂಥದ್ದು. ಇವತ್ತು ಟಿಆರ್ಪಿ ಸ್ಟಾರು ಪ್ರತಿನಿತ್ಯ ಮಾಧ್ಯಮದಲ್ಲಿ ಸಂದರ್ಶನಗಳನ್ನ ಕೊಟ್ಕೊಂಡು ಪ್ರತಿನಿತ್ಯ ನಮ್ಮನ್ನ ಕೆಣಕಿದ್ರೆ ಅವರು ಒಂದು ದೊಡ್ಡ ಒಕ್ಕಲಿಗ ಪ್ರಭಾವಿ ನಾಯಕರಾಗಿ ಬೆಳೆದು ಬಿಡ್ತೇವೆ ಅಂತಕ್ಕಂಥ ಕಲ್ಪನೆಯಲ್ಲಿ ಅವರೇನಿದ್ದಾರೆ. ಇದ್ಯಾವುದಕ್ಕೂ ಇವತ್ತು ನಾವು ಉತ್ತರ ಕೊಡ್ತಕ್ಕಂಥದ್ದಲ್ಲ. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳೇ ನಮ್ಮ ಪರವಾಗಿ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಭಾವಿಸಿದ್ದಾರೆ.